ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಎಂಜಾಯ್ ಮಾಡಿ. ಎಲ್ಲರೂ ಖುಷಿಯಾಗಿರಿ. ಇಲ್ಲಿ ತಮಟ ಮಾಡೋದಕ್ಕೆ ಇಲ್ಲಿ ಕೊಬ್ಬರಿ ಮತ್ತು ಕಡಲೆ ಬೀಜ, ಕಡಲೆ, ಆಮೇಲೆ ಎಳ್ಳು ಎಲ್ಲನೂ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಓಕೆನಾ, ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಕಡಲೆ ಕೂಡ ಇಲ್ಲಿ ಒರೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕು. ಪ್ಲಸ್ ಇದು ಕೂಡ ಅದಕ್ಕೆ ಹಾಕೊಂಡು ರುಬ್ಕೋಬೇಕು, ಅಂದರೆ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಕಡಲೆ ಬೀಜದ ಮತ್ತು ಈ ಅಕ್ಕಿನ. ಓಕೆನಾ, ಇಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆಲ್ಲ ಇದು. ನೆಕ್ಸ್ಟ್ ಇದಕ್ಕೆ ಬಾಣಲಿಲಿ ಇದೆಯಲ್ಲ, ಇದಕ್ಕೆ ಈಗ ರುಬ್ಕೋತಿಲ್ಲ ಪೌಡ್ರ್ ಮಾಡೋದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಈಗ ಇಲ್ಲಿ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ. ಅದೆಲ್ಲ ರುಬ್ಬಿಟ್ಟು ಇದ್ಬಿಟ್ಟು ಆಮೇಲೆ ಈ ಪಾಕ ಹಾಕ್ಬಿಟ್ಟು ಉಂಡೆ ಕಟ್ಟಬೇಕು. ಇದನ್ನ ಓಕೆ, ರುಬ್ಬೋದು ಅಂದರೆ ಪೌಡರ್ ಮಾಡಿಬಿಟ್ಟು ಅದಕ್ಕೆ ಹಾಕೋದು ಗೈಸ್. ಆಮೇಲೆ ನೀರು ಇದ್ಬಿಟ್ಟು ರುಬ್ಕೊಬಿಟ್ಟಿರ. ಸೊ ಇನ್ನೂ ಡೀಟೇಲಾಗಿ ಏನು ಎತ್ತ ಅಂದ್ಬಿಟ್ಟು ಹೇಳಿದ್ರೆ ನಾನು ಕಮೆಂಟ್ ಮಾಡೋದು ನಾನು ಹೇಳ್ತೀನಿ, ರೆಸಿಪಿ ಹಾಕ್ತೀನಿ ಇದ್ರದ್ದು. ಸೊ ಇನ್ನು ಡೀಟೇಲಾಗಿ ಏನೇನು ಹೆಂಗೆ ಹಾಕ್ಕೊಂಡಿರೋದು, ಇದನ್ನೆಲ್ಲ ಫ್ರೈ ಮಾಡಬೇಕೋ ಇಲ್ವಾ, ಎಷ್ಟೆಷ್ಟು ಹಾಕಬೇಕು ಎಲ್ಲನೂ ನಾನು ಹೇಳ್ತೀನಿ. ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಹೇಳ್ತೀನಿ. ಸೊ ಇಲ್ಲಿ ಜಸ್ಟ್ ಲೈಟಾಗಿ ನಾನು ತೋರಿಸ್ತಿದ್ದೀನಿ ಅಷ್ಟೇ ಹೆಂಗೆ ಮಾಡ್ಕೊತಿದ್ದೀನಿ ಅಂತ. ಅದನ್ನು ಪೌಡರ್ ಮಾಡೋಕ್ಕೆ ಹೇಳಿದ್ನಲ್ಲ ಆಗಲೇ, ಅದನ್ನೆಲ್ಲ ಪೌಡರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಸೊ ಇದಕ್ಕೆ ಕಪ್ಪೆಳ್ಳು ಬೇಕಾದ್ರೂ ಹಾಕೋಬೋದು. ನಾವಿಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀವಿ. ನಿಮಗೆ ಕಪ್ಪೆಳ್ಳು ಇಷ್ಟ ಇತ್ತು ಅಂತಂದರೆ ಅದನ್ನು ಕೂಡ ಇದಕ್ಕೆ ಹಾಕೋಬೋದು ನೀವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕಂಪ್ಲೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ. ಆಮೇಲೆ ಇದು ಪೌಡರ್ ಮಾಡಿದಾಗ ಏನು ಗೊತ್ತಾ, ಪೌಡರ್ ಮಾಡ್ಕೊಂಡಿರೋದನ್ನ ಇವಾಗ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲನೂ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಅರ್ಧಂಬರ್ಧ ಮಿಕ್ಸ್ ಆದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮಿಕ್ಸ್ ಮಾಡಿ ಆಯ್ತು ಇವಾಗ. ಆ್ಯಂಡ್ ಬೆಲ್ಲದ ಪಾಕ ರೆಡಿಯಾಗಿದೆ. ಇವಾಗ ಇದಕ್ಕೆ ಬೆಲ್ಲದ ಪಾಕನ ಹಾಕೋತಾ ಇದ್ದೀವಿ. ನೋಡಿ ಸುಡ್ತಾ ಇದೆ ಪಾಕ, ಸೊ ಅವಾಗಲೇ ಹಾಕೋಬೇಕು. ಸೋಸ್ಕೋತಾ ಇದ್ದೀವಿ, ಯಾಕೋತಾ ಕಲ್ಲು ಅದು ಇದು ಏನೇ ಅಕಸ್ಮಾತ್ ಇದ್ದರೂ ಫಿಲ್ಟರ್ ಆಗಲಿ ಅಂತ. ಆ್ಯಂಡ್ ಈ ಪಾಕ ಹಾಕೋಬೇಕಾದ್ರೆ ಏನು ಗೊತ್ತಾ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಆಮೇಲೆ ಒಂದೇ ಸತಿ ಹಾಕೋಬಿಟ್ಟು ಆಮೇಲೆ ಪಾಯಸ ಹಾಕ್ಬಿಟ್ರೆ ಏನು ಮಾಡ್ತೀರಾ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಹದ ನೋಡ್ಕೊಳ್ತಾ ಹೋಗಬೇಕು. ಒಂದೇ ಸತಿ ಉಯ್ಕೋಬಾರ್ದು ಇದನ್ನು. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ನೋಡಿ ಯಾವ ಥರ ಹದ ಬರ್ತಾ ಇದೆ ಅಂತ. ಇವಾಗ ಇನ್ನೊಂದು ಸ್ವಲ್ಪ ಬೇಕಾಯಿತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀವಿ. ಆಮೇಲೆ ಹಿಂಗೆ ಗೊತ್ತಾ, ಈ ಬೆಲ್ಲದ ಪಾಕ ಮಾಡ್ಕೋಬೇಕಾದ್ರೆ ಗಟ್ಟಿ ಮಾಡ್ಕೋಬಾರ್ದು, ಆಮೇಲೆ ತಮಟ ಎಲ್ಲ ಕಲ್ಲಾಗ್ಬಿಡುತ್ತೆ. ಹಾಗಾಗಿ ಬೆಲ್ಲ ಕರಗಿಸ್ಬಿಟ್ಟು 1-2 ಕುದಿಯಷ್ಟು ಮಾತ್ರ ಕುದಿಸ್ಕೊಂಡ್ರೆ ಸಾಕಷ್ಟೆ, ಪಾಕ ರೆಡಿ ಆಗುತ್ತೆ. ಫುಲ್ಲು ಪಾಕ ತೆಗೆದ್ಬಿಟ್ರೆ ಆಯಿತು. ಆಮೇಲೆ ಕಲ್ಲು ತೊಗೊಬಂದು ಜಜ್ಕೊಂಡು ತಿನ್ನಬೇಕಾಗುತ್ತೆ ತಮಟನ. ಓಕೆನಾ, ನೋಡಿ ಈ ಥರ ಬರ್ತಾ ಇದೆ. ಇವಾಗ ಇಷ್ಟು ಅದಕ್ಕೆ ನಾವು ಇದು ಬೆಲ್ಲದ ಪಾಕನೆಲ್ಲ ಹಾಕೊಂಡು ನೋಡಿ ಇಷ್ಟು ಅದಕ್ಕೆ ತಂದು ಇವಾಗ ಇದನ್ನು ಉಂಡೆ ಕಟ್ತಾ ಇರೋದು. ಈ ಥರ ಬಂದಿದೆ. ಅಡುಗೆ ಈ ಥರ ಬಂದಿದೆ ಸ್ಮೂತಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತಂಬಿಟ್ಟು ತಮಟ ಏನು ಬೇಕಾದ್ರೂ ಕರ್ಕೋಬೋದು ನೀವು, ಯಾವ ಹೆಸರು ಬೇಕಾದ್ರೂ ಇಟ್ಕೊಳ್ಳಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಸಖತ್ತಾಗಿದೆ ಟೇಸ್ಟು. ನೀವು ಟ್ರೈ ಮಾಡಲೇಬೇಕು ಇದನ್ನು. ಬಟ್ ರೆಸಿಪಿ ಬೇಕಂದರೆ ಡೀಟೇಲಾಗಿ ನೀವು ಕಮೆಂಟ್ ಮಾಡಿ ಇಂಟ್ರೆಸ್ಟ್ ಇದ್ದರೆ. ಸೊ ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ತಂಬಿಟ್ಟು ರೆಡಿ ಗೈಸ್. ಇವಾಗ ಕಡಲೆ ತಂಬಿಟ್ಟು ಮಾಡೋದನ್ನ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಸೊ ಅದಕ್ಕೆ ಏನೇನು ಬೇಕಂದ್ರೆ, ಈಗ ಕೊಬ್ಬರಿನ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಮತ್ತು ಎಳ್ಳನ್ನ ಡ್ರೈ ರೋಸ್ಟ್ ಮಾಡಿದ್ದೀನಿ. ಆಮೇಲೆ ಕಡಲೆ ಬೀಜ ಕೂಡ ಹುರಿದ್ಬಿಟ್ಟು
ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಶಿವರಾತ್ರಿ ಬರ್ತಿದೆ. ಸೊ ತಂಬಿಟ್ಟು ರೆಸಿಪಿ ಅಂದರೆ ರೆಸಿಪಿಯನ್ನು ನಾನು ಮಾಡೋದನ್ನು ತೋರಿಸ್ತೀನಿ. ನಿಮಗೆ ಡೀಟೇಲಾಗಿ ರೆಸಿಪಿ ಬೇಕಾದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಬೇಕಾದ್ರೆ ರೆಸಿಪಿನ ಹಾಕ್ತೀನಿ. ಬಟ್ ನಾನು ಮಾಡೋದು ಈ ಥರ. ನಿಮ್ಗೆ ಇಷ್ಟ ಆದರೆ ಇದು ಗೊತ್ತಾಯಿತು ಅಂತಂದ್ರೆ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಮಾಡೋ ಥರ. ಹುರಿದ ಅಕ್ಕಿ ತಂಬಿಟ್ಟು ಮತ್ತು ಕಡಲೆ ತಂಬಿಟ್ಟು ಎರಡೂ ಮಾಡ್ತಿದ್ದೀವಿ ನಾವು. ಇವಾಗ ಕಡಲೆ ತಂಬಿಟ್ಟು ಮಾಡ್ತಿರೋದು. ಇದಕ್ಕೆ ಕಡಲೆನ ಮತ್ತು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ತಿರೋದು. ಅದು ಕಡಲೆ ಬೀಜ ಕಾಣ್ತಿರೋದು ಒಂದೆರಡು ಬಂದಿದೆ ಅಷ್ಟೇ, ಕಡಲೆ ಬೀಜ ಏನು ಹಾಕಿಲ್ಲ, ಬರೀ ಕಡಲೆ ಮತ್ತು ಏಲಕ್ಕಿ ಹಾಕಿ ಇದನ್ನು ಪೌಡರ್ ಮಾಡ್ಕೊತಿರೋದು. ನುಣ್ಣಗಾಗಿದೆ ಇವಾಗ ರುಬ್ಕೊಂಡಿದ್ದು. ಸೊ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೊಬ್ಬರಿ ಕಡಲೆ ಎಲ್ಲ ಹಾಕ್ಕೊಂಡಿದ್ದಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಡಲೆ, ಸೊ ಅದನ್ನು ಕೂಡ ಇಲ್ಲಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇನ್ನೊಂದು ಸ್ವಲ್ಪ ಕಡಲೆನ, ಸೊ ನೋಡಿ ಇನ್ನೊಂದು ಸ್ವಲ್ಪ ಕಡಲೆನ ರುಬ್ಕೊಂಡಿದ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಸ್ ಇವಾಗ ಎಲ್ಲನೂ ಹಾಕಿ ಇದನ್ನ ಕಲಿಸ್ಕೊತಾ ಇದ್ದೀನಿ. ಎಸ್ ನಾನು ಅಂದೆ ನಮ್ಮ ಮನೇಲಿ ಈ ಕಡಲೆನೆಲ್ಲ ಪುಡಿ ಮಾಡೋ ಬದಲು ಕಡಲೆ ಹಿಟ್ಟಿರುತ್ತಲ್ಲ ಅದನ್ನೇ ಹಾಕ್ಬೋದಲ್ಲ ಅಂತ. ಅದಕ್ಕೆ ಅಂದರು ಅದು ಕಡಲೆ ಬೇಳೆದಂತೆ ಹಿಟ್ಟು, ಇದು ಕಡಲೆ ಇದು ಬೇರೆ. ಸೊ ಅದು ಕಡಲೆ ಬೇಳೆ ಹಿಟ್ಟು ಬೇರೆ, ಇದು ಕಡಲೆ ಪುಡಿ ಮಾಡ್ಕೊಳ್ಳಿ, ಇದು ಹುರಿಗಡಲೆ ಇದು ಬೇರೆ ಅಂತೆ. ನಾನು ಅದನ್ನೇ ನನಗೇನಾರ ಮಾಡೋಕ್ಕೆ ಅರ್ಜೆಂಟಿಗೆ ಏನಾದ್ರು ಬೇಕು ಅಂದ್ಬಿಟ್ಟಿದ್ರೆ ಬೋಂಡ ಗಿಂಡ ಮಾಡೋದಕ್ಕೆ ಕಡಲೆ ಹಿಟ್ಟು ಖಾಲಿ ಆಗಿತ್ತು ಅಂದ್ರೆ ಅದನ್ನೇ ರುಬ್ಬಿಟ್ಟು ಮಾಡ್ಬಿಡ್ತಿದ್ದೆ ಗೈಸ್. ಗೈಸ್ ಈಗ ಇದು ಬೆಲ್ಲದ ಪಾಕ ಅಥವಾ ಜೇನುತುಪ್ಪ, ಯಾವುದಿದು ಪಾಕನ ಜೇನುತುಪ್ಪನ ಅಂತ ನಿಮಗೆ ಗೆಸ್ ಮಾಡೋಕ್ಕಾಗುತ್ತಾ? ಎರಡೂ ಈಗ ಪಕ್ಕ ಪಕ್ಕ ಇಟ್ಟರೆ ಪಾಕ, ಬೆಲ್ಲದ ಪಾಕ ಮತ್ತು ಜೇನುತುಪ್ಪ ಆಗುತ್ತಾ ಗೈಸ್? ಕಂಡುಹಿಡಿಯೋಕ್ಕಾಗೋದೇ ಇಲ್ಲ ಅಲ್ವಾ? ಗೈಸ್ ಬೆಲ್ಲದ ಪಾಕನ ಇವಾಗ ಫಿಲ್ಟರ್ ಮಾಡಿಕೊಂಡು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ನಲ್ಲ, ಕೊಬ್ಬರಿ ಕಡಲೆ ಬೀಜಗೆಲ್ಲ, ಸೊ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೇನಕ್ಕೆ ಈ ಥರ ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅಂದರೆ, ಫಿಲ್ಟರ್ ಆಗೋದು ಸ್ವಲ್ಪ ಲೇಟ್ ಆಗ್ತಿದೆ ಅಂದರೆ ಇದು ಸ್ವಲ್ಪ ತಣ್ಣಗಾಗಿದೆ. ಈ ಕಡಲೆ ತಮಟಕ್ಕೆ ಬಿಸಿದ ಹಾಕ್ಬಾರ್ದು ಗೈಸ್, ಚೆನ್ನಾಗಿ ಬರಲ್ಲ ಅದು. ಅಕ್ಕಿ ತಮಟ ಮಾಡ್ತಾರಲ್ಲ ಅದಕ್ಕೆ ಬೇಕಾದ್ರೆ ಬಿಸಿದ ಹಾಕ್ಬೋದು, ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಸೊ ಹಾಗಾಗಿ ಇದು ಸ್ವಲ್ಪ ನಿಧಾನ ಆಗುತ್ತೆ ಫಿಲ್ಟರ್ ಆಗೋದು, ಪ್ಲಸ್ ಗಟ್ಟಿಯಾಗಿರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಬೆಲ್ಲದ ಪಾಕ ಎಲ್ಲ ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊತಿದ್ದೀವಿ. ಸೂಪರಾಗಿ ಬಂದಿರುತ್ತೆ ಗೈಸ್ ಇದು. ನೀವು ಟ್ರೈ ಮಾಡಿ, ತಂಬಿಟ್ಟು ಶಿವರಾತ್ರಿಗೆ ತಿಂದು ಚೆನ್ನಾಗಿ ನೀರು ಕುಡೀರಿ. ಗೈಸ್ ಪುಳಿಯೋಗರೆ ಪೌಡರ್ ಏನು ಸ್ವಲ್ಪ ಇದೆ, ಹಾಗಾಗಿ ಮಾಡ್ಕೋತಾ ಇದ್ದೀನಿ, ಅದು ಫುಲ್ ಖಾಲಿ ಆಗೋಕ್ಕೆ ಮುಂಚೆನೆ. ಸೊ ಇದಕ್ಕೀಗ ಕಡಲೆಬೇಳೆನ ನಾನು ಹುರ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ತಕ್ಕೋತಾ ಇದ್ದೀನಿ. ಇಷ್ಟು ಸಾಕು, ಇಷ್ಟು ಕೆಂಪು ಹುರಿದಿದ್ದೀನಿ ಇದನ್ನ. ಇವಾಗ ಉದ್ದಿನ ಕಾಳು ಹುರ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕೆಂಪಾಗೋ ಅಷ್ಟು ಇದನ್ನ ಡ್ರೈ ರೋಸ್ಟ್ ಮಾಡ್ಕೋತೀನಿ ನಿಧಾನಕ್ಕೆ ನಾನು. ಸೊ ಅಂಗಡಿದೆಲ್ಲ ನಾವು ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಗೈಸ್ ಅಷ್ಟು, ಯಾಕಂದರೆ ಇದಾಗುತ್ತಲ್ಲ ಅದೆಲ್ಲ ಕಡಲೆ ಬೀಜ ಕೊಬ್ಬರಿ ಅದೇನೇನು ಹಾಕಿರ್ತಾರೆ ಅದಷ್ಟು ಚೆನ್ನಾಗಿರೋದಿಲ್ಲ, ಒಂಥರ ಬೂಸ್ಟ್ ಬಂದಂಗೆಲ್ಲ ಆಗುತ್ತಲ್ಲ, ಅಷ್ಟು ಇಷ್ಟಪಡಲ್ಲ. ಹಂಗಾಗಿ ಮನೇಲೇ ಮಾಡ್ಕೊಳ್ಳೋದು. ನೋಡಿ ಇವಾಗ ಇದಾಗಿದೆ, ಇದನ್ನ ತೆಗ್ದಿಟ್ಕೋತೀನಿ, ಸಾಕಿಷ್ಟು ಕೆಂಪಾಗಿರೋದು. ಮೆಣಸು ಹಾಕ್ಕೊಂಡಿದ್ದೀನಿ, ಸಣ್ಣ ಊರಿನಲ್ಲಿ ಹುರ್ಕೋಬೇಕೆಲ್ಲ ನಾನು. ಬ್ರೌನ್ ಕಲರ್
ಇವಾಗ ಆಗಿದೆ, ಇದು ಮೆಣಸು ತಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಜೀರಿಗೆನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮೆಣಸು ಆಯ್ತು, ಇವಾಗ ಜೀರಿಗೆ ಬೇಗ ರೋಸ್ಟ್ ಆಗಿಬಿಡುತ್ತೆ, ನೋಡ್ಕೊಂಡು ತಕ್ಕೋಬೇಕು, ಇಲ್ಲ ಸೀದೋಗ್ಬಿಟ್ರೆ ಟೇಸ್ಟೇ ಹೋಗುತ್ತೆ. ಈಗ ಆಗಿದೆ ಜೀರಿಗೆ, ಇಷ್ಟು ತಕ್ಕೋತೀನಿ ಇವಾಗ. ನೆಕ್ಸ್ಟ್ ಬಿಳಿ ಎಳ್ಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ರೋಸ್ಟ್ ಆ್ಯಕ್ಚುಲಿ, ಫ್ರೈ ಅಲ್ಲ. ಸೊ ನಿಮ್ಗೆ ಏನಾದರೂ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಬೇಕು, ಎಷ್ಟು ಕ್ವಾಂಟಿಟಿ ಹಾಕೋದು, ಏನು ಎತ್ತ ಎಲ್ಲ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಡೀಟೇಲ್ ರೆಸಿಪಿ ಬೇಕಾದ್ರೆ ಹಾಕ್ತೀನಿ. ನೆಕ್ಸ್ಟು ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ, ರೋಸ್ಟು. ಇದೊಂದು ಸ್ವಲ್ಪ ಬಿಸಿ ಆಗಲಿ ಗೈಸ್. ಇದು ಒಂದೇ ಒಂದು ಸತಿ ಈ ಥರದ್ದು ನೀವು ಮಾಡಿ ನೋಡಿ. ಪುಳಿಯೋಗರೆ ಆಚೆದಷ್ಟು ಚೆನ್ನಾಗಿರಲ್ಲ, ಕಡಲೆ ಬೀಜ ಎಲ್ಲ ಮೆತ್ತಗಾಗೋದು ಆ ಥರ ಆಗಿರುತ್ತೆ. ಇದು ಮಾಡೋಣ, ಮೇಲ್ಕೋಟೆ ಪುಳಿಯೋಗರೆ, ಅಯ್ಯಂಗಾರ್ ಪುಳಿಯೋಗರೆ ಎಲ್ಲದಕ್ಕಿಂತ ಮೀರಿದ ಟೇಸ್ಟ್ ಬರುತ್ತಿದ್ದು. ನೀವು ಯಾವತ್ತೂ ಅಂಗಡಿಯಿಂದ ತರಲ್ಲ, ಆ ಥರ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ. ಈಗ ನೆಕ್ಸ್ಟು ಧನಿಯಾನ ರೋಸ್ಟ್ ಮಾಡ್ತಾ ಇದ್ದೀನಿ. ಧನಿಯಾ ಆಗಿದೆ, ಇವಾಗ ತೆಗ್ದಿಟ್ಕೋತೀನಿ. ಈಗ ಇಲ್ಲಿವರೆಗೂ ಏನೇನು ರೋಸ್ಟ್ ಮಾಡಿದ್ನಲ್ಲ ಅದನ್ನೆಲ್ಲ ತಣ್ಣಗಾದ್ಮೇಲೆ ಅದನ್ನೆಲ್ಲ ಪೌಡರ್ ಮಾಡ್ಕೋತೀನಿ ಅಷ್ಟೇ ಗೈಸ್. ವೆರಿ ಈಸಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಪುಳಿಯೋಗರೆ ಪೌಡರ್ ರೆಡಿ ಆಗೇ ಬಿಡ್ತು ನನಗೆ. ಇವಾಗ ಪುಳಿಯೋಗರೆ ಪೌಡ್ರಿಂದ ಗೊಜ್ಜು ಮಾಡ್ಕೋತಾ ಇದ್ದೀನಿ. ಯಾವುದೇ ಅಂಗಡಿ ಪೌಡರ್ ಹಾಕ್ತಿಲ್ಲ, ಮನೇಲಿ ಮಾಡಿರೋ ಪೌಡರಿಂದನೇ ಮಾಡೋದು. ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ. ಸೊ ಇವಾಗ ಬಾಣಲಿಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ನೆನ್ನೆ ಪುಳಿಯೋಗರೆ ಪೌಡರ್ ನೋಡಿದ್ರಿ ಮಾಡಿದ್ದೆ. ಸೊ ಇವಾಗ ಪುಳಿಯೋಗರೆ ಗೊಜ್ಜು ಮಾಡೋದನ್ನ ನಾನು ತೋರಿಸ್ತಿದ್ದೀನಿ. ಅದೇನು ಗೊತ್ತಾ, ಕಪ್ಪುಗೆ ಅದು ಮಕಾನ ಹುರಿದು ರೋಸ್ಟ್ ಮಾಡಿದ್ವಲ್ಲ, ಸೊ ಅದ್ರದ್ದು ಸ್ವಲ್ಪ ಹಂಗೆ ಉಳ್ಕೊಳ್ಳುತ್ತದೆ ಅದೇ ಥರ. ಆಮೇಲೆ ಹೋಗುತ್ತೆ ಸ್ವಲ್ಪ ದಿನ ಆದಮೇಲೆ. ಸೊ ಇವಾಗ ಇದಕ್ಕೆ ಕಡಲೆಬೇಳೆ ಹಾಕೋತಿದ್ದೀವಿ. ಸೊ ಈಗ ಕಡಲೆಬೇಳೆ ಹಾಕಿದ್ದಾರೆ, ಅದೊಂದು ಸ್ವಲ್ಪ ಗರಂ ಅನ್ನಲಿ ಅಷ್ಟು ಉರಿಬೇಕು. ಇವಾಗ ನೆಕ್ಸ್ಟ್ ಸ್ವಲ್ಪ ದೂರಕ್ಕೆ ಹೋಗ್ತೀನಿ, ಆರ್ಬಿಡುತ್ತೆ. ಕರಿಬೇವು, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಈಗ ಇದೊಂದು ಸ್ವಲ್ಪ ಚಿಟಪಟ ಅನ್ನಲಿ. ಚಿಟಪಟ ಅನ್ಬೇಕು ಗೈಸ್. ಈಗ ಏನಂದ್ರೆ ಹುಣಸೆ ಹಣ್ಣಿನ ಹುಳಿನ ಹಾಕಬೇಕು. ಆರುತ್ತಲ್ವ ಈಗ? ಸಣ್ಣ ಮಾಡಿದ್ದೀನಿ, ಉರಿ ಸಣ್ಣ ಮಾಡಿದ್ದಾರೆ, ಮಾಡ್ಬಿಟ್ಟು ಈಗ ಹಾಕ್ತಿದ್ದಾರೆ. ಇವಾಗ ಇದು ಕುದಿಬೇಕು. ಇದು ಚೆನ್ನಾಗಿ ಬಾಯಿಲ್ ಆಗಲಿ ಇವಾಗ. ನೋಡಿ ಯಾವ ಥರ ಕುದೀತಾ ಇದೆ ಅಂತ. ಇದೇ ಥರ ಚೆನ್ನಾಗಿ ಅದು ಬಾಯಿಲ್ ಆಗಬೇಕು. ನೋಡಿ ಹುಣಸೆ ಹುಳಿ ಹಾಕ್ದಾಗ ನೀರು ಇತ್ತಲ್ಲ, ಇವಾಗ ನೋಡಿ ಫುಲ್ ಆಯಿಲ್ ಬಿಟ್ಟಿದೆ. ಈ ಥರ ಬರಬೇಕು, ಅಲ್ಲಿವರೆಗೂ ಕುದಿಸ್ಬೇಕು ಹುಣಸೆ ಹುಳಿನ. ಇವಾಗ ಬೆಲ್ಲ ಹಾಕೋತಿದ್ದು, ಅದು ಸ್ವಲ್ಪ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಬೆಲ್ಲ ಹಾಕಿದ್ರೆ ವೆರಿ ವೆರಿ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದ. ಈಗ ಕೊಬ್ಬರಿ ತುರಿ ಹಾಕೋತಿರೋದು, ಕಾಯಿ ತುರಿ ಅಲ್ಲ, ಕೊಬ್ಬರಿ ತುರಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಯಿಲಲ್ಲಿ ಒಂಥರ ಫ್ರೈ ಆದಂಗೆ ಆಗುತ್ತಲ್ಲ, ಕೊಬ್ಬರಿ ಆಯಿಲಲ್ಲಿ ಫ್ರೈ ಆದ ಹೆಂಗಿರುತ್ತೆ ಟೇಸ್ಟ್, ಸೊ ಆ ಥರ ಚೇಂಜ್ ಆಗುತ್ತೆ. ಸ್ವಲ್ಪ ಫ್ರೈ ಮಾಡೋಣ.
ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದ್ರಲ್ಲಿ ಮಿಕ್ಸ್ ಮಾಡೋದು. ಇದು ಕೂಡ ಆಯಿಲಲ್ಲಿ ರೋಸ್ಟ್ ಆಗುತ್ತೆ. ಆಕ್ಚುಲಿ ಟೇಸ್ಟೇ ಚೇಂಜ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಅಡುಗೆ ಎಲ್ಲ ಆದಮೇಲೆ ಹಾಕೋದಕ್ಕೂ ಆಯಿಲ್ಗೆ ಹಾಕೋದಕ್ಕೂ. ಈಗ ಮನೇಲಿ ಮಾಡಿಟ್ಕೊಂಡಿದ್ವಲ್ಲ ಪುಳಿಯೋಗರೆ ಪೌಡರ್, ಅದನ್ನ ಹಾಕ್ತಿರೋದು. ಇದು ತುಂಬಾ ಹೊತ್ತು ಉರಿಬಾರ್ದು, ಪೌಡರು ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನ ಉರಿಬೇಕಷ್ಟೇನೆ. ಸೊ ಅಷ್ಟೇ ಗಾಯ್ಸ್, ಪುಳಿಯೋಗರೆ ಗೊಜ್ಜು ರೆಡಿ. ಅನ್ನ ಮಾಡ್ಕೊಂಡು ತಿಂತಾ ಇರೋದೇನೆ. ಇನ್ನು ಕಡಲೆ ಬೀಜ ಎಲ್ಲ ಹಾಕೋಬೇಕು ಸ್ವಲ್ಪ. ತೋರಿಸ್ತೀನಿ ರೀ ಇನ್ನೊಂದು ಲಾಸ್ಟ್ ಹೇಗಿರುತ್ತೆ ಅಂತ. ಸೊ ಇವಾಗ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಆ ಕಡಲೆ ಬೀಜನ ಹಾಕೊಂಡಿರೋದು. ಹೇಳ್ತಿದ್ದೀನಿ ನೋಡಿ, ಇದು ಹೆಂಗಿರುತ್ತೆ ಅಂದರೆ, ನೀವು ಅಯ್ಯಂಗ ಪುಳಿಯೋಗರೆ, ಮೇಲ್ಕೋಟೆದು ಪುಳಿಯೋಗರೆ ಹೇಳಿದ್ನಲ್ಲ, ನಿಜವಾಗ್ಲೂ ಅದಕ್ಕಿಂತ ಚೆನ್ನಾಗಿರುತ್ತೆ. ಯಾವತ್ತೂ ತಿಂದಿರಲ್ಲ ನೀವು, ಅಷ್ಟು ರುಚಿಯಾಗಿರುತ್ತೆ. ಪುಳಿಯೋಗರೆ ಇಷ್ಟ ಇಲ್ಲ ಅಂದವರು ಕೂಡ ತಿಂತೀರ, ಆ ಥರ ಇರುತ್ತಿದ್ದು. ಇವಾಗ ಎಳ್ಳು ಹಾಕಿದ್ದಾರೆ, ಬಿಳಿ ಎಳ್ಳು. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದನ್ನು ಸುಮ್ಮನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿರೋದು ಅಷ್ಟೇ ಗೈಸ್. ಇದೇ ಫೈನಲ್ ಟಚ್, ಮುಗೀತು. ಸೊ ಇಷ್ಟೇ, ಪುಳಿಯೋಗರೆ ಗೊಜ್ಜು ರೆಡಿ. ಪುಳಿಯೋಗರೆ ರೆಡಿ. ಉಪ್ಪು, ಹುಳಿ, ಖಾರ ಎಲ್ಲ ಎಷ್ಟು ಚೆನ್ನಾಗಿ ಅನ್ನ ಹೀರ್ಕೊಂಡಿದೆ, ಎಷ್ಟು ರುಚಿಯಾಗಿ ಬಂದಿದೆ ಗೊತ್ತಾ ಗೈಸ್. ಅಂಗಡಿದು ಸಹ ಇಷ್ಟು ರುಚಿ ಕೊಡೋದಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು ಪುಳಿಯೋಗರೆ. ಹಲೋ ಎವ್ರಿವನ್, ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಎಲ್ಲರೂ ತಮಟನ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಡಲೆ ತಮಟ ಮಾಡಿದ್ರು, ಅಕ್ಕಿ ತಮಟ ಮಾಡಿದ್ರು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ತುಂಬ ಬಿಸಿಲು ಬೇರೆ ಇದ್ದಿಲ್ಲ, ಹಾಗಾಗಿ ಸ್ವಲ್ಪ ಪಾನಕ ಮಾಡಿದ್ದೀನಿ ಬೆಲ್ಲದ್ದು. ಇನ್ನೇನು ಬೆಲ್ಲದ್ದೇ ಅಲ್ವಾ ಮಾಡೋದು. ಬೆಲ್ಲ, ನಿಂಬೆಹಣ್ಣು, ಸ್ವಲ್ಪ ನೀರು ಹಾಕ್ಬಿಟ್ಟು ಪಾನಕ ಮಾಡಿಕೊಂಡೆ. ಸಖತ್ತು ಬಿಸಿಲಿದೆಯಲ್ಲ ಗೈಸ್, ಸ್ವಲ್ಪ ತಂಪಾಗಲಿ ಅಂತ. ಆ್ಯಂಡ್ ಇಲ್ಲಿ ಕೋಸಂಬರಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಹೆಸರುಬೇಳೆ, ಮೆಣಸಿನ್ಕಾಯಿ, ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಕೋಸಂಬರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.